ಜಯಣ್ಣ ನಮ್ಮ ಯಶಕ್ಕೆ ಚಾನ್ಸ್ ಕೊಟ್ಮೇಲೆ ಅವ್ನು ಲಕ್ಕೆ ತಿರುಗ್ತು ಒಂದಿಟ್ಟು ಆಮೇಲೆ ಜನನೇ ತಿರುಗಿ ನೋಡ್ತಾರೆ. ಈಗ ಎಲ್ಲರೂ ಉಡ್ತಾರೆ, ಎಲ್ಲರೂ ಸಾಯ್ತಾರೆ, ಎಲ್ಲರ ಹತ್ರ ದುಡ್ಡಿರೋರು ಎಷ್ಟು ಜನ ಬಂದಿದ್ದಾರೆ ಮಾಡ್ತೀನಿ ಅಂತ. ದುಡ್ಡಿರೋರಿಗೆ ಮನ್ಸಿರಲ್ಲ. ನಮ್ಮ ಹತ್ರ ಏನ್ ದುಡ್ಡು ತುಂಬಿದೆ ಅಂತ ಅಲ್ಲ, ಒಳ್ಳೆ ಮನ್ಸಿದ್ದವ್ರಿಗೆ ದೇವ್ರ ತಥಾಸ್ತಾಯ್ತು ಮಾಡೋದು ಏನ್ ಮಾಡ್ತೀಯ ಅಂತಾರೆ. ಬರ್ತಾ ಬರ್ಬೇಕಾದ್ರೆ ಒಂದ್ ಒಳ್ಳೆ ಧೈರ್ಯವಾಗಿ ಬಂದ್ವಿ. ಒಂದ್ ಮನೇನೂ ಇರ್ಲಿಲ್ಲ ನಮ್ಗೆ. ಇವಾಗ ಎಷ್ಟೋ ಮನೆ ಖಾಲಿ ಬಿದ್ದಾವೆ, ನಮ್ಮ ನೋಡೋರಿಲ್ಲ. ಪ್ರತಿ ಸಿನಿಮಾದೇನು ಇರಲ್ಲ, ಎಲ್ಲ ಡೈರೆಕ್ಟರ್ ಮತ್ತೆ ರೈಟರ್ ಮೇಲೆ ಡಿಪೆಂಡೆಂಟ್ ಆಗಿರೋ. ಇವ್ರು ಆಕ್ಟ್ ಮಾಡಲೇಬೇಕು. ನಾನು ಆಕ್ಟ್ ಮಾಡೋಕ್ಕಾಗಲ್ಲ. ಆಕ್ಟರ್ನ ತರಬೇಕು ಅಂದ್ರೆ ನಾವು ಬರಬೇಕು, ಇಷ್ಟೇ ಸಿಂಪಲ್, ಇನ್ನೇನು ಇಲ್ಲ. ರಾಜ ಹುಲಿಗೆ ಹೋದಾಗ ಕೈಯೆಲ್ಲ ರಕ್ತ. ನಾನು ಮನೆಗೆ ಬಂದು ಹೇಳಿದೆ, ಏನು ಮಗ ಹುಡುಗರು ಒಡಿಸ್ಕೊಂಡೆಲ್ಲ ಟಿಕೆಟ್ ಇಲ್ಲದೆ ಕಚ್ಚಾಡೋರು. ಆದರೆ ಆಗಲೇ ಹೇಳ್ತಾ ಇದ್ರಿ ಏನೋ ಅಮ್ಮ ಮಗನ ಥರನೇ ಬೆಳಿ ಅಂತ ಆಶೀರ್ವಾದ ಮಾಡಿದ್ರು ಅಂತ. ಆ ನೋವು ಮತ್ತು ಆ ಬೆಳವಣಿಗೆ, ಆ ಜರ್ನಿಯಲ್ಲಿ ಒಬ್ಬ ತಾಯಿಯಾಗಿ ಅವರು ನನಗೆ ಗೊತ್ತು. ಅಂದರೆ ಅವರು ಎಷ್ಟು ತ್ಯಾಗಗಳನ್ನು ಮಾಡಿರ್ತಾರೆ, ಅವರು ಎಷ್ಟು ಜೊತೆಗೆ ನಿಂತಿರ್ತಾರೆ ಅಂತ. ಸೊ ಅದನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಕೂಡ. ಅವ್ರು ಅಷ್ಟು ಈಸಿಯಾಗಿ ಮಾತಾಡಿಲ್ಲ. ಆ ಮಾತಲ್ಲಿ ತುಂಬ ಒಂಥರ ನಭದಿಂದ ಅಂತಾರಲ್ಲ, ಆ ಥರದೊಂದು ಬ್ಲೆಸ್ಸಿಂಗ್ಸ್ ಬಂದಿರುತ್ತೆ ಅಂತ ನಾನು ಭಾವಿಸ್ತೀನಿ. ಅದು ಅಮ್ಮ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಆ ವಿಚಾರಕ್ಕೆ. ಅಂದರೆ ಅವರ ಒಂದು ಬೆಳವಣಿಗೆಯಲ್ಲಿ ಅವರು ತುಂಬ ದೊಡ್ಡ ಪಾತ್ರ ಮಾಡಿದ್ದಾರೆ. ಎಲ್ಲರೂ ಬರಬೇಕಲ್ವೇನೋ. ಈಗ ನೀನು ಈಗ ಪೃಥ್ವಿನೂ ಹಂಗೆ ಇವಾಗ ಒಳ್ಳೆ ಅದೇನೋ ಜಯಣ್ಣ ನಮ್ಮ ಯಶಕ್ಕೆ ಚಾನ್ಸ್ ಕೊಟ್ಮೇಲೆ ಅವ್ನು ಲಕ್ಕೆ ತಿರುಗ್ತು. ಎಲ್ಲರೂ ಅಷ್ಟೇ ಒಂದಿಟ್ಟು ಆಮೇಲೆ ಜನನೇ ತಿರುಗಿ ನೋಡ್ತಾರೆ. ಆಡಿಯನ್ಸ್ಗೆ ನೀವು ರೀಚ್ ಆಗಬೇಕು, ಆ್ಯಕ್ಟ್ರು ಒಳ್ಳೆಯವರು ಅಂತ. ಕರೆಕ್ಟಾಗಿ ರೀಚ್ ಆದಮೇಲೆ ಯಶು ಹಂಗೆ ಅಲ್ವಾ, ಕಿರಾತಕ ಆದಮೇಲೆ ಒಂದು ಸ್ವಲ್ಪ ಟರ್ನ್. ಇದು ಹಳ್ಳಿ ಸ್ಟೋರಿ, ಇವ್ರಿಗೂ ಟರ್ನ್ ಅವರು. ಆ್ಯಕ್ಚುಲಿ ನಾನು ಎಲ್ಲೆಲ್ಲ ಹೇಳ್ತೀನಿ, ಇದು ಈ ಮನೆ, ಈ ಸಿನಿಮಾ ಮನೆ ಅಂದರೆ ನಾನು ಯಶ್ ಸರ್ ಬಗ್ಗೆ ಆಯ್ತು ಅಥವಾ ನಮ್ಮ ಅಣ್ಣ ಅಂತೀನಿ, ಅವ್ರ ಬಗ್ಗೆ ಆಗಲಿ ಅಥವಾ ಅಮ್ಮನ, ಅಂದರೆ ಆ ಶ್ರದ್ಧೆ, ನಿಷ್ಠೆ, ಭಕ್ತಿ ಮತ್ತು ಪ್ರಾಮಾಣಿಕತೆ ಇರುತ್ತಲ್ಲ ಸಿನಿಮಾ ವಿಚಾರಕ್ಕೆ, ಇವ್ರ ಮನೇಲಿ ನೋಡಿದ್ದೀನಿ ನಾನು. ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅದಿದ್ದಾಗ ನಿಮಗೆ ಗೆಲುವಾಗಲಿ ಆ ದಾರಿ ಆಗಲಿ ತುಂಬ ಚೆನ್ನಾಗಿ ಓಪನ್ ಆಗುತ್ತೆ. ಆ್ಯಂಡ್ ಪಾಸಿಟಿವಿಟಿ ಅನ್ನೋ ವರ್ಡ್ ನಾನು ಹೇಳ್ತೀನಿ. ಎಲ್ಲರೂ ಸುಮಾರು ಜನ ಕೇಳ್ತೀನಿ ಹೊಸಬ್ರು ಬಂದಾಗ, ಪಾಸಿಟಿವ್ ಆಗಿರಿ. ಆ ಪಾಸಿಟಿವ್ ಅಲ್ಲಿತ್ತು, ಅದಕ್ಕೆ ಅವ್ರು ಅಲ್ಲಿಗೆ ಹೋದರು. ಅಂದರೆ ಇವತ್ತು ಹಂಗೆ ಇದಾಗ್ತಿರೋದು. ದ ಸೇಮ್ ಮೋಟಿವ್ ನಾನು ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಅಂದರೆ ಈಗ ಅಲ್ಲಿ ಏನು ಪುಷ್ಪ ಅರುಣ್ ಕುಮಾರ್ ಪ್ರೊಡಕ್ಷನ್ಸ್ ಅಂತ ಏನಿದೆ, ಅಂದರೆ ಆ ಪಾಸಿಟಿವಿಟಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಾನು ತುಂಬ ಹತ್ತಿರದಿಂದ ಇರೋದ್ರಿಂದ ನನ್ನ ಹತ್ರ ಮೇ ಬಿ ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಏನಿಲ್ಲ, ನೀನು ನೋಡಿದ್ಯಾ. ಆಮೇಲೆ ಏನೇ ಆದರೂ ಎಲ್ಲ ನಾವು ಈಗ ಬಂದಾಗ ಒಂದಿನ ಕಷ್ಟಪಟ್ಟೆ ಬಂದಿದ್ವಿ, ಅದು ಸಿಕ್ಕಿದೆಯಲ್ಲ ಹೌದು. ನೀನು ಒಂದು ಚಿಕ್ಕ ಹಂತದಿಂದ ಮದುವೆ ಆದೆ, ಮಗು ಆಯಿತು, ಇವಾಗ ಒಂದು ಸ್ಟೆಪ್ ಬಂದಾಗ ಒಳ್ಳೆ ಎಲ್ರಿಗೂ ಅದೊಂದು. ಆದರೆ ಅದು ಕೊಟ್ಟಾಗ ಉಪಯೋಗಿಸ್ಕೋಬೇಕು. ದುಡ್ಡಿದೆ ಅಂತ ಯಾರು ಈಗ ಎಲ್ಲರೂ ಉಡ್ತಾರೆ, ಎಲ್ಲರೂ ಸಾಯ್ತಾರೆ, ಎಲ್ಲರ ಹತ್ರ ದುಡ್ಡಿರೋರು ಎಷ್ಟು ಜನ ಬಂದಿದ್ದಾರೆ ಮಾಡ್ತೀನಿ ಅಂತ. ದುಡ್ಡಿರೋರಿಗೆ ಮನಸ್ಸಿರಲ್ಲ. ನಮ್ಮ ಹತ್ರ ಏನು ದುಡ್ಡು ತುಂಬಿದೆ ಅಂತ ಅಲ್ಲ, ದುಡ್ಡು ಏನೇ ಮಾಡಬೇಕಾದ್ರೂ ನೀನು ಮನಸ್ಸು ಮಾಡಿದರೆ ತಾನು ಒದಗುತ್ತಂತೆ. ನೀನು ಅನ್ಕೋಬೇಕಂತೆ, ಅದು ಅನ್ಕೊಂಡಾಗ ಅದಾಗುತ್ತೆ. ಪಾಸಿಟಿವ್ ಅನ್ನೋದು ಅದೇನೆ. ಒಳ್ಳೆ ಮನಸ್ಸಿದ್ದವ್ರಿಗೆ ದೇವ್ರ ತಥಾಸ್ತಾಯ್ತು ಮಾಡೋದು ಏನು ಮಾಡ್ತೀಯ ಅಂತಾರೆ ಅಂತ. ಆ ಥರದಲ್ಲಿ ಅಣ್ಣನೂ ಹಂಗೆ, ನಾನು ಹಂಗೆ. ಬಟ್ ಏನಂದರೆ ನಾವು ಹಂಗಂತ ತುಂಬ್ಕೊಂಡಿಟ್ಟಿದ್ದೀವಿ ಅಂತಲ್ಲ, ಏನು ಒತ್ಕೊಯ್ತೀವಿ ಹೋಯ್ತಾ. ಈಗ ನಾವು ಯಾವ್ದು ಮಾಡಿದ್ರು ನಾವು ಹಂಗೆ ಮಾಡಿದ್ವಪ್ಪ, ಚೆನ್ನಾಗಿ ಆಯ್ತಾ ಬಂತು. ನಾವೇನು ದುಡ್ಡಿಟ್ಕೆ ಬಂದವರಲ್ಲ, ಅಥವಾ ನಾವೇನು ಬರ್ತಾ ಬರ್ಬೇಕಾದ್ರೆ ಒಂದು ಒಳ್ಳೆ ಧೈರ್ಯವಾಗಿ ಬಂದ್ವಿ. ಒಂದು ಮನೇನೂ ಇರಲಿಲ್ಲ ನಮಗೆ. ಇವಾಗ ಎಷ್ಟೋ ಮನೆ ಖಾಲಿ ಬಿದ್ದಾವೆ, ನಮ್ಮ ನೋಡೋರಿಲ್ಲ. ಅದೇ ಥರ ಎಲ್ಲ ಆಗಲಿ. ಅದು ಏನೋ ಒಂದು ಅನ್ನಿಸ್ತು ಅಂಕಲ್ಗೂ ನನಗೂ ಮಾಡೋಣ ಅಂತ. ತುಂಬ ದಿವಸದಿಂದ ಏನೋ ಒಂಥರ ಅನ್ಸೋದು, ಏನು ಥಿಯೇಟ್ರ್ ಮುಚ್ಚೋಯ್ತು ಅದೆಲ್ಲ ಒಂಥರ ಹಿಂಸೆ ಆಗೋದು ನನಗೆ. ಯಾಕೆಂದರೆ ಸಂಭ್ರಮಗಳು ನೋಡಿರೋ ಕಣ್ಣುಗಳದು ಒಂಥರ ಹಿಂಸೆ ಅಂದರೆ ನನಗೆ ಗೊತ್ತು. ನನಗೆ ಮೊನ್ನೆ ಒಂದಿನ ಯಾವುದೋ ಒಂದು ಪಿಕ್ಚರ್ಗೆ ಸಂತೋಷ್ ಥಿಯೇಟ್ರಿಗೆ ಹೋಗಿದ್ದೀನಿ. ಯಾಕೆಂದರೆ ನಾನು ತುಂಬ ಸಿನಿಮಾಗಳ ಹತ್ರ ನೋಡಿದ್ದೀನಿ. ನನಗೆ ಗೊತ್ತಿಲ್ಲಂಗೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಏನಾಗಿದೆ ಅಂತ ಅಂದ್ಬಿಟ್ಟು. ಸಿನಿಮಾ ಚೆನ್ನಾಗಿದೆ, ಥಿಯೇಟ್ರಿಗೆ ಜನ ಬಂದಿಲ್ಲ, ಪಬ್ಲಿಸಿಟಿ ಆಗಿದೆ, ಏನಾಗ್ತಿದೆ ಅಂತ. ಅಂದರೆ ನಾವುಗಳು ನೋಡಿರೋವಂಥ ಜಾಗ, ಅಲ್ಲಿ ಜಾಗ ಇಲ್ಲದೆ ಮೆಟ್ಲ ಮೇಲೆ ಕೂತ್ಕೊಂಡು ಪಿಕ್ಚರ್ ನೋಡಿರೋಂಥ ಜಾಗ, ಫಸ್ಟ್ ಶೋಗಳು. ಸೊ ಆ ಥರದ್ದು ಅನಿಸುತ್ತೆ. ಬಟ್ ಇವ್ರಿಗೆ ಅನಿಸಿರೋದು ನಿಜನೇ ಅಲ್ಲ. ನನಗೆ ಅನ್ಸೋಕ್ಕೆ ಶುರು, ಏನು ಜನ ಬರ್ತಿಲ್ಲ, ಪಿಕ್ಚರ್ ಓಡ್ತಿಲ್ಲ, ಥಿಯೇಟ್ರ್ ಅಲ್ಲ. ಒಂದೇನು ಗೊತ್ತಾ, ಅದು ಎಲ್ಲಿ ತಪ್ಪಾಗ್ತಿದೆ ಅಂತ ಯೋಚಿಸ್ಬೇಕು ಎಲ್ರು. ಎಲ್ಲ ತಪ್ಪನ್ನೂ ಬರ್ತಾಯಿಲ್ಲ ಆಗ್ತಾಯಿಲ್ಲ ಅಂತ ಕೂತ್ಕೊಳ್ಳೋದಲ್ಲ. ಪ್ರತಿಯೊಬ್ಬರು ಯೋಚಿಸೋಕ್ಕಾದವ್ರಾದ್ರೂ ಯೋಚಿಸ್ಬೇಕಲ್ಲ. ಹೌದು, ನಿಜ. ಮಾಡಬಹುದಾ ಅನ್ನೋರು ಮಾಡಬೇಕು ಅಷ್ಟೇ ನಾನು ಹೇಳೋದು. ಇವ್ರು ಆ್ಯಕ್ಟ್ ಮಾಡಲೇಬೇಕು. ಹೌದು, ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಆ್ಯಕ್ಟ್ರನ್ನ ತರಬೇಕು ಅಂದರೆ ನಾವು ಬರಬೇಕು, ಇಷ್ಟೇ ಸಿಂಪಲ್, ಇನ್ನೇನು ಇಲ್ಲ. ಬಟ್ ಹಂಗನ್ಬಿಟ್ಟು ನಾವು ಬಂದಿದ್ದೀವಿ ನೀವು ಬನ್ನಿ ಅಂತಲ್ಲ. ಬಟ್ ನೀನು ಕೇಳ್ತಾ ಇದ್ದೀನಿ, ಏನು ಬಂತು ತಾಟು ಅಂದರೆ, ಈಗ ಒಂಥರ ಅನ್ಸುತ್ತೆ ನಮ್ಗೆ. ಅಲ್ಲಿಂದ ಬಂದ್ವಿ, ಆ ಥಿಯೇಟ್ರ್ ಕಲ್ಲು, ರಾಜ ಹುಲಿಗೆ ಹೋದಾಗ ಕಲ್ಲಲ್ಲಿ ಕೈಯೆಲ್ಲ ರಕ್ತ. ಏನು ಪೊಲೀಸ್ ನಾನು ಮನೆಗೆ ಬಂದು ಹೇಳಿದೆ, ಏನು ಮಗ ಹುಡುಗರು ಒಡಿಸ್ಕೊಂಡೆಲ್ಲ ಟಿಕೆಟ್ ಇಲ್ಲದೆ ಕಚ್ಚಾಡೋರು. ನನಗೆ ಬೇರೆ ಹಳಬರು ಪಿಕ್ಚರ್ ನೋಡಿದಾಗ ಹಂಗೆ ಟಿಕೆಟ್ ಇಲ್ಲದೆ ನಾವು ವಾಪಸ್ ಬರೋದು, ಬ್ಲ್ಯಾಕಲ್ಲಿ ತೊಗೊಳ್ಳೋದೆಲ್ಲ ನಡೀತಿತ್ತು.
ನಾನು ಯಶ್ ಪಿಕ್ಚರಲ್ಲೂ ನೋಡಿದ್ದೀನಿ, ಬಟ್ ಇನ್ನೂ ಸುಮಾರು ನೋಡಿದ್ದೀನಿ ನಾನು. ನಮ್ಮ ದೊಡ್ಡ ದೊಡ್ಡ ಕಲಾವಿದರು, ನಮ್ಮ ವಿಷ್ಣುವರ್ಧನ್ ಸರ್ದು, ಅಂಬರೀಷ್ ಅಣ್ಣಂದು ಎಲ್ಲ ನೋಡಿದ್ದೀನಿ. ಈಗ ಯಾಕೆ ಆಗ್ತಾ ಇಲ್ಲ ಅಂದರೆ, ಆಮೇಲೆ ಅರ್ಧ ಜನ ಹೇಳ್ತಾರೆ ನಿಮ್ಮ ಮಗ 5 ವರ್ಷಕ್ಕೆ ಒಂದು ಪಿಕ್ಚರ್ ಕೊಡ್ತಾನೆ, ಪಿಕ್ಚರ್ ಎಲ್ಲಿ ಓಡ್ತವೆ, ನಿಮ್ಮ ಮಗ ಹೋಗಿಲ್ಲ ಅಂತಾರೆ. ಅದು ಕರೆಕ್ಟೆ. ಪುನೀತ್ ಹೋದ್ರು ಅರ್ಧ ಮುಚ್ಚೋಯ್ತು ಅಂತಾರೆ, ಆಮೇಲೆ ಅದು ಕರೆಕ್ಟೆ. ಇನ್ನೇನು ಮಾಡ್ಬೋದು, ನಮ್ಮ ಕೈಲಿ ಏನಾಗುತ್ತೆ. ಆಮೇಲೆ ಶಿವಣ್ಣ ಅವ್ರಿಗೆ ಬೇರೆ ಹೆಲ್ತ್ ಹಿಂಗಾಯಿತು. ಆಮೇಲೆ ಈ ನಮ್ಮ ಇವ್ರದ್ದು ಅದೇ ದರ್ಶನ್ ಬಾಸ್ ಇವೆಲ್ಲ ನೋಡ್ತಾ ಇದ್ದಾಗ ತುಂಬ ಬೇಜಾರಾಗುತ್ತೆ. ಎಲ್ರದ್ದು ಒಂದೊಂದು ಸಮಸ್ಯೆ. ಹಂಗಂತ ಎಲ್ಲರ ಸಮಸ್ಯೆನೂ ಏನಾದ್ರು ಮಾಡಿ ನಾನು ಬಗೆಹರಿಸ್ತೀನಿ ಅಂತಲ್ಲ, ಬಟ್ ನಮ್ಮ ಕೈಲಿ ಏನಾಗುತ್ತೆ, ನಮಗೂ ಅದ್ರ ಮೇಲೆ ಅಲ್ಲೇ ಊಟ ಮಾಡಿದ್ದೀವಿ, ಅಲ್ಲೇ ತಿಂದಿದ್ದೀವಿ ಅನ್ನೋದೊಂದು ತುಂಬ ಬೇಜಾರಾಗುತ್ತೆ. ಆ ಥಿಯೇಟ್ರ್ ಮುಚ್ಚೋಯ್ತು, ಆ ಥಿಯೇಟ್ರವ್ರು ಮಾತಾಡ್ತಿದ್ರೆ ನಂಗೆ ಸಖತ್ ಬೇಜಾರಾಗುತ್ತೆ. ಥಿಯೇಟ್ರಿಗೆ ಜನ ಬರೋಲ್ಲ ಸರ್, ಕೆಲಸ ಇಲ್ಲ ಸರ್, ಅದೆಲ್ಲ ಹೇಳ್ತಾರೆ. ಬಟ್ ಆರ್ಟಿಸ್ಟು ಇದ್ದಾರೆ, ಇಲ್ಲ ಅಂತಲ್ಲ. ಆರ್ಟಿಸ್ಟ್ ಅಕಸ್ಮಾತ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕಾ ಅಂತ ಮಾಡಿ ಬಿಡ್ಬೇಕು. ಆರ್ಟಿಸ್ಟ್ಗಳು ಬರ್ತಾವ್ರು ತಗೊಳ್ಳಿ ಅಂತ ಅಲ್ಲ. ಆರ್ಟಿಸ್ಟ್ ಇಲ್ಲ ಯಾರು. ಈ ಕೆಲವ್ರು ಹೇಳ್ತಾರೆ, ಮೊನ್ನೆ ಬೋಗಣ್ಣ ಹೇಳ್ತಾ ಇದ್ರೆ ಯಾವುದೋ ಇಂಟರ್ವ್ಯೂಲಿ, ಎಲ್ಲಿದ್ದಾರೆ ಹೀರೋಗಳು, ಯಾರ ಮೇಲೆ ಹಾಕೋದು ದುಡ್ಡ ಅಂತ. ಯಾವುದಕ್ಕೆ ಎಲ್ಲಿ ತಪ್ಪಾಗ್ತಿದೆ ಅಂತ ನಮಗೂ ಅರ್ಥ ಆಗಿಲ್ಲ. ಹಂಗಂತ ನಾವು ಒಂದೇ ಪಿಕ್ಚರ್ಗೆಲ್ಲ ಉತ್ತರ ಹೇಳ್ತೀವಿ, ಪ್ರಶ್ನೆ ಕೇಳ್ತೀವಿ ಅನ್ಕೋಬೇಡ. ಇರೋದು ಹಿಂಗಾಗಿದೆ, ಒಂದ್ಸರಿ ಬೇಜಾರಾಗುತ್ತೆ ನಮಗೆ. ಏನು ನೀವೆಲ್ಲ ಯೂತ್ಸು, ನೀವು ಬರೋವಾಗ ನಿಮ್ಮ ಮಕ್ಕಳು ಬರುವಾಗೆಲ್ಲ ಥಿಯೇಟ್ರ್ಗಳು ಉಳಿಸ್ಕೋಬೇಕಲ್ಲ. ಹೌದು ಅಲ್ವಾ? ಅದಕ್ಕೆ ಈ ಪ್ರಯತ್ನಗಳೆಲ್ಲ ಆಗಬೇಕು. ನಾನೇ ಅಲ್ಲ, ಎಲ್ಲರೂ ಮಾಡಬೇಕು, ಎಲ್ಲರೂ ಬರಬೇಕು. ಹೌದು, ನಾನು ಅದೇ ಹೇಳ್ತಿರೋದು. ಈಗ ಆರ್ಟಿಸ್ಟ್ಗಳು ಹುಟ್ಟೋಂಗೆ ಪ್ರೊಡ್ಯೂಸರ್ಸ್ ಹುಟ್ಕೋಬೇಕು, ಪ್ರೊಡ್ಯೂಸರ್ಸ್ ಕಲಾವಿದರನ್ನ ಹುಟ್ಟಾಕಬೇಕು, ಸಿನಿಮಾಗಳನ್ನು ಮಾಡಬೇಕು, ಅವಾಗ ಆಗುತ್ತೆ. ಗೋಪಾಲ್ ಸರ್, ಒಂದು ವರ್ಷದಲ್ಲಿ ಗೋಪಾಲ್ ಸರ್ ನನಗೆ ಹೆಚ್ಚು ಕಡಿಮೆ ಒಂದು 10-15 ಸಲ ಸಿಗ್ತಾರೇನೋ. ಆ್ಯಂಡ್ ಗುಡ್, ಖುಷಿಯಾಗುತ್ತೆ ನೋಡೋದಕ್ಕೆ. ಅಂದರೆ ನಿಮಗೆ ಸಿಗ್ತಿರೋ ಪಾತ್ರಗಳು, ಸಿನಿಮಾಗಳು, ಆಯ್ಕೆಗಳು, ಪ್ರತಿ ಸಲ ಮಾತಾಡಬೇಕಾದ್ರೂ ಒಂದಷ್ಟು ಸಂಭ್ರಮದಿಂದ ಮಾತಾಡುವಂಥ ವಿಷಯ ನಿಮ್ಮ ಹತ್ರ ಸಿಗುತ್ತೆ. ಈ ಕೊತ್ತಲವಾಡಿಯಲ್ಲಿ ನಾನು ಅದೇ ಹೇಳ್ತಾ ಇದ್ದೆ ಪೃಥ್ವಿಗಾಗಲೇ, ಬೀಡಿ ಚೆನ್ನಾಗಿ ಸೇರ್ತಾರೆ ಇವರು ಎಲ್ಲ ಸಿನಿಮಾದಲ್ಲೂ, ಸಿಗರೇಟ್ ಚೆನ್ನಾಗಿ ಸೇರ್ತಾರೆ. ಅಂದರೆ ಅಷ್ಟು ನ್ಯಾಚುರಲಿಟಿ ಡೈರೆಕ್ಟರ್ ಕೊಟ್ಟಿರೋ ಕತೆ ಅಥವಾ ಪಾತ್ರ. ಸೊ ಕೊತ್ತಲವಾಡಿ ವಿಷಯಕ್ಕೆ ಬಂದರೆ ಗೋಪಾಲ್ ಸರ್, ಇದರಲ್ಲಿ ನಾನು ಬಾಬು ಅನ್ನೋ ಪಾತ್ರ ಮಾಡಿದ್ದೀನಿ. ನನಗೆ ಅವ್ರು ರಾಜು ಸರ್ ಬಂದು ಕತೆ ಹೇಳಿದಾಗ ಫಸ್ಟು ಇದನ್ನು ನನ್ನ ಕೈಲಿ ಮಾಡೋಕ್ಕಾಗತ್ತಾ ಅಂತ ಒಂದು ಭಯ ಇತ್ತು. ಪ್ರತಿ ಪಿಕ್ಚರ್ಗೂ ಆಗುತ್ತೆ, ಬಟ್ ಈ ಸಿನಿಮಾಗೆ ಸ್ವಲ್ಪ ಜಾಸ್ತಿ ಇತ್ತು. ಯಾಕೆಂದರೆ ಈ ಯಾರೇ ಬಂದು ಕತೆ ಹೇಳಿದ್ರು ಅದೊಂದು ನಮ್ಮದೊಂದು ಜವಾಬ್ದಾರಿ ಅಲ್ಲ. ಆ ಜವಾಬ್ದಾರಿನ ನನ್ನ ಕೈಲಿ ತೂಗ್ಸೋಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾಯಿರ್ತೀವಿ. ಬಟ್ ನನಗಿಂತ ಅವರಿಗೆ ಕಾನ್ಫಿಡೆನ್ಸ್ ಇತ್ತು, ನೀವು ಮಾಡ್ತೀರಾ ಸರ್ ಅಂತ. ಅವ್ರ ಕಾನ್ಫಿಡೆನ್ಸಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸೊ ಈ ಥರದ್ದೊಂದು ಕಥೆ, ಈ ಥರದ್ದೊಂದು ಪಾತ್ರ. ಈಗ ತುಂಬ ಸರ್ಪ್ರೈಸಸ್ ಇದೆ. ಆ ಬೈಕ್ ವಿಷಯ ಇವತ್ತೇ ಗೊತ್ತಾಗಿದ್ದು ನನಗೆ. ಆ ವಿಷಯನೂ ಗೊತ್ತಿರಲಿಲ್ಲ ನನಗೆ. ಇನ್ನೂ ಸಿನಿಮಾ ರಿಲೀಸ್ ಆದಮೇಲೆ ಇನ್ನೂ ಏನೇನು ಪಿಕ್ಚರಲ್ಲಿ ಏನೇನು ಸರ್ಪ್ರೈಸ್ ಇಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಅಮ್ಮ ಪ್ರೊಡ್ಯೂಸ್ ಮಾಡ್ತಾ ಇರೋದು ಅಂತ ನನಗೆ ಆಮೇಲೆ ಗೊತ್ತಾಗಿತ್ತು. ಪೃಥ್ವಿಯವ್ರಿಗೆ ಗೊತ್ತಾದಮೇಲೆ ನನಗೆ ಗೊತ್ತಾಗಿದ್ದು. ಸೊ ಎಲ್ಲವೂ ಅಂದರೆ ಪೃಥ್ವಿ ಹೇಳ್ದಂಗೆ ಎಲ್ಲವೂ ಒಂಥರ ಪಾಸಿಟಿವ್ ವೈಬ್ಸ್ ಇದೆ. ಒಳ್ಳೊಳ್ಳೆ ನಟರಿದ್ದಾರೆ, ಅದ್ಭುತವಾದ ತಂತ್ರಜ್ಞರಿದ್ದಾರೆ. ಅಮ್ಮ ಅವ್ರ ಮೊದಲೇ ಪ್ರೊಡಕ್ಷನ್ನು. ಸೊ ತುಂಬ ಪಾಸಿಟಿವ್ ಆಗಿದ್ದೀವಿ. ಆಗಸ್ಟ್ 1ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನಾವು ಸರ್ಪ್ರೈಸ್ ಮಾಡ್ತೀವಿ ನಿಮ್ಮನ್ನು ಖಂಡಿತ. ಅಂದರೆ ಪಾತ್ರಧಾರಿ, ಅಂದರೆ ನಿಮ್ಮ ಪಾತ್ರ, ವೇಷಭೂಷಣ, ಆ ಪಂಚಲಿ, ಅಂದರೆ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಅದು ಆಗ್ತಾಯಿದೆ. ಸೊ ನಮ್ಮ ಮೂಲ ಕಥೆಗಳು, ಮಣ್ಣಿನ ಕಥೆಗಳು ಅಂತಾರೆ, ಅಥವಾ ನಮ್ಮ ಸೊಗಡು ಭರಿತ ಕಥೆ, ಆ ಥರದ್ದಕ್ಕೆ ಈ ಮುಖಗಳು, ಈ ಪಾತ್ರಧಾರಿಗಳು ಅಂದರೆ ತುಂಬ ಆ್ಯಪ್ಟಾಗಿ ಎದೆಗೆ ನಾಟುವಂತಹ ಸರ್. ಅಂದರೆ ಪ್ರತಿ ಸಿನಿಮಾದ ಅಂದರೆ ಅದು ನಮ್ಮ ನಟರದ್ದೇನೂ ಇರಲ್ಲ. ಅದು ಎಲ್ಲ ಡೈರೆಕ್ಟ್ರು ಮತ್ತು ರೈಟರ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅವರೆಷ್ಟು ಅದನ್ನು ಭಿನ್ನವಾಗಿ ಯೋಚನೆ ಮಾಡ್ತಾರೆ, ಅದನ್ನು ನಾವು ಅರ್ಥ ಮಾಡ್ಕೊಂಡು ಮಾಡೋದಷ್ಟೇ ನಮ್ಮ ಜವಾಬ್ದಾರಿ. ಅದ್ರಿಗೆ ಎಲ್ಲ ಕ್ರೆಡಿಕ್ಟು ನಾವೇ ತಗೊಳಕ್ಕಾಗೋದಿಲ್ಲ. ಅದ್ರ ಹಿಂದೆ ತುಂಬ ಜನ ಕೆಲಸ ಮಾಡಿರ್ತಾರೆ. ಬರಹಗಾರ ಬರೆದಿರ್ತಾನೆ, ನಿರ್ದೇಶಕ ಯೋಚನೆ ಮಾಡಿರ್ತಾನೆ, ಆ ಯೋಚನೆಗೆ ನಿರ್ಮಾಪಕರು ದುಡ್ಡು ಹಾಕಿರ್ತಾರೆ. ಅದೆಲ್ಲ ಆದಮೇಲೆ ನಟರು ಬರೋದು. ಆ ಥರದ್ದೊಂದು ನನಗಿಂತ ಬೆಸ್ಟ್ ಆ್ಯಕ್ಟರ್ಸ್ ತುಂಬ 1000 ಜನ ಇರ್ತಾರೆ. ನಾನು ಅದೇನೋ ಹೇಳ್ತಾರಲ್ಲ, ರೈಟ್ ಟೈಮ್ ರೈಟ್ ಪ್ಲೇಸ್ ಅಂತಾರಲ್ಲ, ಆ ಥರದ ಜಾಗಗಳಲ್ಲಿ ಇದ್ದೀನಿ ಅನಿಸುತ್ತೆ. ಆ ಥರದ ಅವಕಾಶ ಸಿಗ್ತಾಯಿದೆ ಅಷ್ಟೇ. ಅದರಲ್ಲಿ ನಂದೇನು ಹೆಚ್ಕಾರಿಕೆ ಇಲ್ಲ. ಬಾಬು ಪಾತ್ರನ ಕೇಳಿದಾಗ, ಆ ಕಥೆನ ಕೇಳಿದಾಗ, ಕೊತ್ತಲವಾಡಿ ಅನ್ನೋ ಕಥೆನ ಕೇಳಿದಾಗ ನಿಮ್ಮೊಳಗೆ ಆದಂತಹ ಒಂದು ಸ್ಪಾರ್ಕ್ ಇದನ್ನು ಒಪ್ಕೊಳ್ಳೋದಕ್ಕೆ ಅದೇ ಭಯ ಆಯಿತು ಅಂತ ಹೇಳಿದ್ನಲ್ಲ ಫಸ್ಟು. ಅಂದರೆ ಇದು ನನಗೆ ಮಾಡೋಕ್ಕಾಗತ್ತಾ ಅಂತ. ಅಂದರೆ ಅಂದರೆ ಬರೀ ಅದು ಕಂಟೆಂಟಾಗಿ ಅಷ್ಟೇ ಅಲ್ಲ, ಅದು ತುಂಬ ಒಂಥರ ಕಮರ್ಷಿಯಲ್ ಆಗಿದೆ, ಅದು ಎಂಟರ್ಟೈನಿಂಗ್ ಆಗಿದೆ. ಸ್ವಲ್ಪ ನಾವು ಮಾಸ್ ಅಂತೀವಲ್ಲ, ಆ ಸ್ಪೇಸಲ್ಲಿದೆ ಅದು. ಆ ಸ್ಪೇಸಲ್ಲಿದ್ದಾಗ ನಿಮಗೆ ಹೆಚ್ಚು
ನಿಮಗೆ ಅಂದರೆ ನಿಮ್ಮ ಕಮಿಟ್ಮೆಂಟ್ ಹೆಚ್ಚು ಬೇಡುತ್ತೆ. ಸೊ ಅದನ್ನು ಕೇಳಿದಾಗ ನಿಜವಾಗ್ಲೂ ಸ್ಪಾರ್ಕ್ ಆಯ್ತಿದೆ. ಇದು ಏನು ಇವ್ರಿಗೇನು ಸ್ವಲ್ಪ ಯಾವ ಧೈರ್ಯ ಇವ್ರಿಗೆ ನನಗೆ ಬಂದು ಹೇಳ್ತಾ ಇದ್ದಾರಲ್ಲ ಈ ಥರದ ಪಾತ್ರ ಅಂತ. ಬಟ್ ಅದೇ ಎಲ್ಲ ನಟರು ಆ್ಯಕ್ಟ್ರಸ್ಸು ಎಲ್ಲ ಸೇರಿ ಆ ಪಾತ್ರ ಆಗಿದೆ. ಕಾವ್ಯ ಅವ್ರ ಆಶೀರ್ವಾದದಿಂದನೂ ಆಗಿದೆ. ನಾನು ಪೃಥ್ವಿ ಸರ್ ಅಮ್ಮ ನಿಮ್ಮ ಆಶೀರ್ವಾದಕ್ಕಿಂತ ಮುಂಚೆ ಅವ್ರ ಆಶೀರ್ವಾದ ತೊಗೊಂಡು ಇಬ್ಬರು ಶೂಟಿಂಗಿಗೆ ಹೋಗ್ತಾ ಇದ್ವಿ. ಬೇಜಾರು ಮಾಡ್ಕೋಬೇಡ, ಅವ್ರು ಹಂಗೆ ನೀನು ಕಾಲು ಎಳಿತಾ ಇರಲಿ. ಅವಳು ಯಾವ ರೀತಿ ಆಶೀರ್ವಾದ ಮಾಡಿದ್ರೆ ಕಾವ್ಯ? ಡೈಲಿ ಸೆಟ್ಟಿಗೆ ಬಂದ ತಕ್ಷಣ ಇಬ್ರು ಬಂದು ಕಾಲಿಗೆ ಬಿದ್ದುಬಿಡ್ತಾ ಇದ್ರು. ಸುಮ್ಮನೆ ನಿಂತಿದ್ರೆ ಬಂದು ಕಾಲಿಗೆ ಬಿದ್ದುಬಿಡ್ತಾ ಅಂತ ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಒಂದು ದಿವಸ ಪೃಥ್ವಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರು ಇನ್ನೊಬ್ಬರು ಆ್ಯಕ್ಟರ್ ಇದ್ದಾರಲ್ಲ ಗೋಪಾಲಕೃಷ್ಣ ದೇಶಪಾಂಡೆ, ನೀವಿಬ್ಬರು ಬಂದು ನನಗೆ ನಮಸ್ಕಾರ ಮಾಡಿ, ಅಂದರೆ ನಿಮ್ಮ ಆ್ಯಕ್ಟಿಂಗು ಅಂದರೆ ನಾವಿಬ್ಬರು ಒಂದು ಸ್ವಲ್ಪ ಟೇಕ್ಸ್ ಜಾಸ್ತಿ ತೊಗೋತಾ ಇದ್ವಿ. ಮೇಡಮ್ಗೆ ಅದು ಸ್ವಲ್ಪ ಕಷ್ಟ ಆಗೋದು. ಸೊ ಆ ಟೇಕ್ಸ್ ಎಲ್ಲ ಜಾಸ್ತಿ ಸೀರಿಯಸ್ ಆಗಿ ಕೇಳ್ತಾ ಇದ್ದೀರಾ? ಟೇಕ್ಸ್ ಕಡಿಮೆ ತೊಗೋಬೇಕು ಅಂದರೆ ನನ್ನ ಆಶೀರ್ವಾದ ತೊಗೊಳ್ಳಿ ಅಂತ ಹೇಳಿದ್ರು.